ಹೆಂಡತಿ ಹಾಗೂ ಆಕೆಯ ಕುಟುಂಬಸ್ಥರ ಟಾರ್ಚರ್ಗೆ ಗಂಡ ಸೂಸೈಡ್ ಕೇಸ್. ಗಂಡ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮಕ್ಕೆ ಕುಟುಂಬಸ್ಥರ ಒತ್ತಾಯ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುಸ್ಚೂರು ಗ್ರಾಮದಲ್ಲಿ ಹೆಂಡತಿ ಹಾಗೂ ಆಕೆಯ ಕುಟುಂಬಸ್ಥರ ಕಾಟಕ್ಕೆ ಬೇಸತ್ತ ಅಮಾಯಕ ಗಂಡನೋರ್ವ ನೇಣಿಗೆ ಶರಣಾಗಿದ್ರು. ಗಾರೆ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದ ಗಂಡ ನರಸಿಂಹಮೂರ್ತಿ ಹೆಂಡತಿ ಹಾಗೂ ಮಕ್ಕಳ ಟಾರ್ಚರ್ಗೆ ಬೇಸತ್ತು ಮನೆಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ರು. ಈ ಸಂಬಂಧ ಕುಟುಂಬಸ್ಥರು ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ರು. ಆದರೆ ಗಂಡ ನರಸಿಂಹಮೂರ್ತಿ ಸಾವನ್ನಪ್ಪಿ 10 ದಿನವೇ ಕಳೆದರೂ ಇನ್ನೂ ಕೂಡ ಕ್ರಮ ಕೈಗೊಂಡಿಲ್ಲ ಎಂದು ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಮುಸ್ಚೂರು ಗ್ರಾಮದ ನರಸಿಂಹಮೂರ್ತಿ ಎಂಬಾತ ಅದೇ ಗ್ರಾಮದ ನರಸಿಂಹಮೂರ್ತಿ 17 ವರ್ಷದ ಹಿಂದೆ ಅದೇ ಗ್ರಾಮದ ಪುಟ್ಟಮ್ಮ ಎಂಬ ಯುವತಿಯನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆದರೆ ಹೆಂಡತಿ ಪುಟ್ಟಮ್ಮ ಹಾಗೂ ಮಕ್ಕಳು ಗಂಡ ನರಸಿಂಹಮೂರ್ತಿಗೆ ಕಾಟ ಕೊಡ್ತಾ ಇದ್ಲ. ಇವರ ಕಾಟ ಮಿತಿ ಮೀರಿದು ಇವರ ಟಾರ್ಚರ್ ಅನ್ನ ತಾಳಲಾರದೆ ನರಸಿಂಹಮೂರ್ತಿ ನೇಣಿಗೆ ಕೊರಳುತ್ತಿದ್ರು. ಮೃತ ನರಸಿಂಹಮೂರ್ತಿ ಕುಟುಂಬಸ್ಥರು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದು, ದೂರಿನಲ್ಲಿ ನರಸಿಂಹಮೂರ್ತಿ ಸಾವಿಗೆ ಯಾರ್ಯಾರ ಕಾರಣ ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ರು. ಆದರೆ ದೂರು ನೀಡಿ 9 ದಿನ ಕಳೆದರೂ ಯಾರನ್ನ ಕೂಡ ಬಂಧಿಸದೆ ವಿಚಾರಣೆಯನ್ನ ಕೂಡ ಮಾಡಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಕುಟುಂಬ ಸಮೇತ ಡಿಸಿಗೆ ದೂರನ್ನ ನೀಡಿದ್ದು, ಪೊಲೀಸರು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ನನ್ನ ಹೆಸರು ಶಿವಕುಮಾರ್ ಅಂತ, ಗ್ರಾಮ ಪಂಚಾಯತ್ ಸದಸ್ಯರು ಮುಷ್ಟೂರಲ್ಲಿ 9 ದಿನ ಹಿಂದೆಗಡೆ ನರಸಿಂಹಮೂರ್ತಿ ಅನ್ನೋರು ಮನೆಯಲ್ಲೇ ನೇಣು ಹಾಕ್ಕೊಂಡಿರೋ ಅಂಥ ವಿಚಾರ ತಿಳಿದು ಹೋಗಿ ನೋಡಿ ಅವ್ರನ್ನ ಬಾಡಿನ ಇಳಿಸಿ ಪೊಲೀಸವ್ರಿಗೆ ತಿಳಿಸಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಥ ಅವರ ಹೆಂಡತಿ ಮತ್ತು ಅವರ ಸಂಬಂಧಿಕರು ಅವ್ರ ಅತ್ತೆ ಅವರಿಂದ ಮನನೊಂದು ಅವರು ನೇಣು ಹಾಕ್ಕೊಂಡಿರ್ತಾರೆ ಅಂತ ಕಂಪ್ಲೇಂಟ್ ಆಗಿದೆ, FIR ಆಗಿದೆ. FIR ಆಗಿ 9 ದಿನ ಆದ್ರೂ ಇದುವರೆಗೂ ಯಾವುದೇ ಕಾರಣಕ್ಕೂ ಅವ್ರನ್ನ ಬಂಧಿಸಿಲ್ಲ, ತನಿಖೆ ಮಾಡಿಲ್ಲ, ಅವ್ರನ್ನ ಕರೆಸಿ ವಿಚಾರಣೆ ತಗಡ ಮಾಡಿಲ್ಲ. ಅದರಿಂದ ನಮಗೆ ಸ್ಟೇಷನಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂಥೇಳಿ ಇವತ್ತು SP ಹತ್ರ ಬಂದು ಮನವಿ ಕೊಟ್ಟಿದ್ದೀವಿ. SP ಸಾಹೇಬರು ಇವತ್ತು ಅಲ್ಲ ನಾಳೆ ನಾನು ಬಂಧಿಸ್ತೀನಿ, ಕರ್ಕೊಂಬಂದು ಅವ್ರನ್ನ ಒಳಗಡೆ ಹಾಕ್ಸ್ತೀನಿ, ಯಾರು ಆರೋಪಿಗಳಿದ್ದಾರೆ ಅವ್ರನ್ನ ನಾವು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ SP ಸಾಹೇಬರು ಭರವಸೆ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಯಾರು ಅವ್ರಿಗೆ ಸತ್ತೋದಕ್ಕೆ ಕಾರಣ ಆಗಿದ್ದಾರೋ ಅವ್ರನ್ನ ಆದಷ್ಟು ಬೇಗ ಬಂಧಿಸಿ ಅವ್ರನ್ನ ಅರೆಸ್ಟ್ ಮಾಡಿ ನ್ಯಾಯ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮ ಮನೆಯಲ್ಲಿ ಸಾವಾಗಿ ನನ್ನ ಮೈದ ಸಾವಾಗಿ 9 ದಿನ ಆಗಿದೆ. ಪೊಲೀಸ್ ಸ್ಟೇಷನಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರು ಯಾವುದೇ ಒಂಥರ ಇದು ತಗೊಂಡಿಲ್ಲ. ಅಲ್ಲಿಂದ ನ್ಯಾಯ ಸಿಕ್ಕಿಲ್ಲ ಅಂತ SP ಸಾಹೇಬ್ರ ಹತ್ರ ಬಂದಿದ್ದೀವಿ. ಇಲ್ಲಿ ನ್ಯಾಯ ಕೊಡಿಸ್ಬೇಕಂತ ನಾವು ಕೋರ್ತಾ ಇದ್ದೀವಿ. ಇನ್ನು ಹೆಂಡತಿ ಕಾಟಕ್ಕೆ ಬೇಸತ್ತು ಸಾವಿಗೆ ಶರಣಾಗಿದ್ದು, ಈ ಬಗ್ಗೆ ದೂರನ್ನ ನೀಡಿದ್ರೂ ಕ್ರಮ ಕೈಗೊಳ್ಳದ ಹಿನ್ನೆಲೆ SPಗೆ ಹಾಗೂ DCಗೆ ದೂರನ್ನ ನೀಡಿದ್ದು, ಏನಾದರೂ ಅಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಂಡು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.